ಒಂದು ಮಾಧ್ಯಮ ಗೋಷ್ಠಿ ಕರೆಯಲಾಗಿದೆ. ಇಲ್ಲಿ ಸೇರುವಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತ ಕೋರ್ತೇನೆ. ನಾನು ರತೀಶ್ ಕರ್ಕೇರ, ಮಂಗಳೂರು ಉತ್ತರ ಕ್ಷೇತ್ರದ ಅಧ್ಯಕ್ಷ ಮತ್ತು ಜಿಲ್ಲಾ ಉಸ್ತುವಾರಿ. ಸತ್ತರ್ ಮಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರು. ಆಸಿಫ್ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ. ನಿತೇಶ್ ಇದ್ದಾರೆ. ಈಗ ಅಕ್ಷಿಸ್ವರ್ಣವರು. ಪತ್ರಿಕಾಗೋಷ್ಠಿಯ ವಿಚಾರವೇನೆಂದರೆ, ನಮ್ಮ ಜಿಲ್ಲೆಯಲ್ಲಿ ಮರಳು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ಕಟ್ಟಡ ಕೆಲಸಗಳಿಗೆ ಹಾಗೂ ಮನೆ ನಿರ್ಮಾಣ ಕೆಲಸಗಳಿಗೆ ಬೇಕಾಗಿರುವಂಥ ಅಗತ್ಯ ವಸ್ತು. ಅಂಥ ವಸ್ತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಜನರಿಗೆ ಲಭ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇದು ಸರಿಸುಮಾರು 4 ವರ್ಷಗಳಿಂದ CRZ ಏರಿಯಾದಲ್ಲಿ ಇನ್ನೂ ಕೂಡ ಮರಳು ಆರಂಭವಾಗಲಿಲ್ಲ. ಅದೇ ರೀತಿ ಬೇರೆ ಕಡೆಯಲ್ಲಿ ಕೂಡ ನಾನ್ CRZ ಅಂತ ಬರುತ್ತೆ, ಅಲ್ಲಿಯೂ ಕೂಡ ಪ್ರತಿ ವರ್ಷಕ್ಕೆ ಒಂದು ರಿನಿವಲ್ ಆಗುವಂಥ ಸಂದರ್ಭದಲ್ಲಿ ಕೂಡ ಅದು ಕೂಡ ಈ ಸಲ ಡಿಲೇ ಆಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ರಾತ್ರಿ ಹೊತ್ತು ರಾಜಾರೋಷವಾಗಿ ಇಲ್ಲಿಗಲಾಗಿ ಅನೈತಿಕ ಮರಳುಗಾರಿಕೆ ನಡೀತಾ ಇದೆ. ಇದಕ್ಕೆ ನೇರ ಹೊಣೆ ನಾನು ನಮ್ಮ ಜಿಲ್ಲಾ ಆಡಳಿತವನ್ನು ಹೇಳಿಕೆ ನಾನು ಇಚ್ಛಿಸ್ತೇನೆ. ಯಾಕೆಂತ ಕೇಳಿದರೆ, ಇವತ್ತು ನಾನು ಮೊನ್ನೆ ಹೀಗೆ ಒಂದು ರಾತ್ರಿ ಒಂದು ಫಂಕ್ಷನ್ ಮುಗಿಸಿ ಬರುವಾಗ ಒಂದು ಕೂಳೂರಿನಲ್ಲಿ ರಾಜಾರೋಷವಾಗಿ ಒಂದು 2-3 ಇಟಾಚಿ ಅಂತ ಬಳಕೆ ಮಾಡಿ ಒಂದು 3-4 ಟಿಪ್ಪರ್ಗಳನ್ನು ಇಟ್ಕೊಂಡು ಇವರು ಹೊಯ್ಗೆ ಲೋಡ್ ಮಾಡ್ತಿದ್ದಾರೆ ರಾತ್ರಿ ಹೊತ್ತು. ಅದೇ ಥರ ಬೇರೆ ಬೇರೆ ಕಡೆಯಲ್ಲಿ ಕೂಡ ಇಂಥದ್ದೇ ನಡೀತಾ ಇದೆ. ನಮ್ಮ ಯುವ ಕಾರ್ಯಕರ್ತರು ಕೂಡ ಅದನ್ನು ಗಮನಿಸಿದ್ದಾರೆ. ನಮ್ಮ ಹತ್ರ ಸಾಕ್ಷಿ ಎಲ್ಲ ಇದೆ, ವಿಡಿಯೋ ಎಲ್ಲ ಇದೆ ನಮ್ಮ ಹತ್ರ. ಅದನ್ನು ಕೂಡ ನಾವು ಈಗ DC ಅವರಿಗೆ ನಾವು ಅಪಾಯಿಂಟ್ಮೆಂಟನ್ನು ಕೇಳಿದ್ದೇವೆ, ಅವರಿಗೆ ಕೊಡಲಿಕ್ಕಿದ್ದೇವೆ ನಾವು. ನಾನೀಗ ಮುಖ್ಯವಾಗಿ ಮಾತಾಡೋದು ಏನಂದರೆ, ಈಗ CRZ ಏರಿಯಾದಲ್ಲಿ ನಾನು ಕೆಲವೊಂದು ವಿಚಾರವನ್ನು ತಿಳಿದುಪಟ್ಟೆ. CRZ ಏರಿಯಾದಲ್ಲಿ ಸತತ ಒಂದು 3 ವರ್ಷದಿಂದ ಸ್ಥಗಿತಗೊಂಡಿದೆ. ಇದರ ಕಾರಣ ಕೇಳಿದರೆ ಅವರು ಹೇಳ್ತಾರೆ, ಇದು ಕ್ಲಿಯರೆನ್ಸ್ ಇಲ್ಲ, ಲೀಗಲ್ ಆಗಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ಇದು ರಿನ್ಯೂವಲ್ ಆಗಬೇಕಂತ ಹೇಳ್ತಿದ್ದಾರೆ. ಬಟ್ ಈಗ ರಿನ್ಯೂವಲ್ ಆಗುವ ಕಡೆಯಲ್ಲಿ ಇಲ್ಲಿಗಲ್ ಮಾಡ್ಬೋದು ಅಂತ ನನ್ನ ಪ್ರಶ್ನೆ. ಈಗ ಇಲ್ಲಿಗಲ್ ಮಾಡೋದಾದರೆ ಲೀಗಲ್ ಆಗಿ ಕೊಡ್ಬೋದಲ್ಲ, ಇವರಿಗೆ ಜಿಲ್ಲಾಡಳಿತಕ್ಕೆ ಲೀಗಲ್ ಆಗಿ ಕೊಡ್ಬೋದಲ್ಲ ಇದನ್ನು. ಹೀಗೆ ರಾತ್ರಿ ಹೊತ್ತು ಯಾಕೆ ಇವರು ತಗೊಂಡು ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ? ಲೀಗಲ್ ಆಗಿ ಕೊಟ್ಟರೆ ಎಲ್ಲ ನಮ್ಮ ಸರ್ಕಾರದ ಖಜನೆಯು ಕೂಡ ತುಂಬುತ್ತದೆ. ಎಲ್ಲರ ಒಂದು 250 ಏನೋ ಮಿಕ್ಕಿ ಇದಕ್ಕೆ ಇವರು ಪರ್ಮಿಟ್ ಹೊಂದವರಿದ್ದಾರೆ, ಅವರಿಗೆ ಅವರ ಜೀವನ ಕೂಡ ನಡೀತದೆ. ಇದರಲ್ಲಿ ಜನರಿಗೆ ಕೂಡ ಕಮ್ಮಿ ಬೆಲೆಯಲ್ಲಿ ಹೊಯ್ಗೆಯನ್ನು ಸಿಗ್ತದೆ. ಇದು ಈಗ ನೋಡಿ, ಒಂದು ಲೋಡಿಗೆ 10-15 ಸಾವಿರ ಲೋಡಿಗೆ ತೆಗಿತಿದ್ದಾರೆ ಒಂದೊಂದು ಲೋಡಿಗೆ. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ನಾನು ಹೇಳಿಕೆ ಬಯಸ್ತೇನೆ. ಯಾಕಂತ ಹೇಳಿದರೆ, ಇದು ನೋಡಿ 4 ವರ್ಷದಿಂದ ನಿಲ್ಲಬೇಕಾದ್ರೆ ಇದಕ್ಕೆ ಈಗ ನಾನು ಕೇಳೋದು, ಈ ಮೈನ್ಸ್ ಇಲಾಖೆ ಇದೇ ಇಲ್ವ ಅಂತ ಗೊತ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಅದೇ ರೀತಿ CRZನವರು ಒಂದು ಚಿಕ್ಕ ಒಂದು ಏನಾದರೂ ಬೀಚ್ ಸೈಡಲ್ಲಿ ಏನಾದರೂ ಒಂದು ಆದರೆ ಕಟ್ಟಡ ಒಂದು ಏನಾದರೂ ರಿನೋವೇಷನ್ ಮಾಡಿದರೆ ಇವರು ಓಡಿ ಬರ್ತಾರೆ. ಅಂಥದ್ರಲ್ಲಿ ಇವರ ಮೂಗಿನ ಅಡಿಗೆ ರಾತ್ರಿ ಹೊತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಳುಗಾರಿಕೆ ನಡೀತಾ ಇದೆ. ಇವರಿಗೆ ಏನು ಎನಿಸುತ್ತಾರೆ? ಈ ಇಲಾಖೆಗಳು ಇವರಿಗೆ ಸಂಬಳ ಸಿಗ್ತಾ ಇದೆ ಸರ್ಕಾರದಿಂದ, ಆದರೆ ಇವರು ಈ ಒಂದು ಜನರಿಗೆ ಬೇಕಾದ ಒಂದು ವಸ್ತುವನ್ನು ಇವರಿಗೆ ಒಂದು ಕೊಡುವ ನಿಟ್ಟಿನಲ್ಲಿ ಇವರು ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ನನ್ನ ಪ್ರಶ್ನೆ. ಬಹುಶಃ ಒಂದು ದೊಡ್ಡ ಭಾಗಾಗಿ ಇವರು ಎಲ್ಲರಿಗೆ ಅನುಮತಿ ಕೊಡಬೇಕು. ಎಲ್ಲರಿಗೆ ಅಂದರೆ ಯಾರೆಲ್ಲ ಇದಕ್ಕೆ ಅರ್ಹರಿದ್ದಾರೆ, ಒಂದು 250 ಜನ ಲಾಸ್ಟ್ ಟೈಮ್ ಅವರು ಕೊಟ್ಟಿದ್ದಾರೆ, ಅಂಥವರಿಗೆ ಗುರುತಿಸಿ ಇವರು ಕೊಡಲಿ, ಲೀಗಲಾಗಿ ಕೊಡಲಿ. ಲೀಗಲಾಗಿ ನಮಗೆ ನಮ್ಮ ಸರ್ಕಾರದ ಖಜನೆಗೆ ದುಡ್ಡು ಬರಲಿ. ಅದನ್ನು ಬಿಟ್ಟು ಈ ಥರ ಮಾಡಿ ಯಾರ ಹೊಟ್ಟೆ ತುಂಬಲಿಕ್ಕೆ ಇವರು ಈ ಥರ ಮಾಡ್ತಿದ್ದಾರೆ. ಅದೇ ರೀತಿ ಇದು ನಾನ್ CRZಲ್ಲಿ ಕೂಡ ಈಗ ಅದು ಟೆಕ್ನಿಕಲ್ ಪ್ರಾಬ್ಲಮ್. ಆ್ಯಕ್ಚುಲಿ ಜೂನಿಂದ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗಬೇಕಿತ್ತು. ಇನ್ನೂ ಕೂಡ ಇವರು ಒಂದು 6 ಬ್ಲಾಕನ್ನು ಐಡೆಂಟಿಫೈ ಮಾಡಿದ್ದಾರೆ ನಾನ್ CRZ ಲಿಮಿಟಲ್ಲಿ. ಇದು ಟೆಂಡರ್ ಎಲ್ಲ ಆಗಿದೆ, ಬಟ್ ಇನ್ನೂ ಸಹ ಟೆಕ್ನಿಕಲ್ ಬಿಡ್ ಓಪನ್ ಮಾಡಲಿಲ್ಲ. ಯಾಕೆ? ಅದು ಓಪನ್ ಆದರೆ ಇನ್ನೂ ಕೂಡ ನಮಗೆ ನಮ್ಮ ಜಿಲ್ಲೆಗೆ ಉತ್ತಮವಾದ ಮರಳು ಸಿಗ್ತದೆ, ಹಾಗೂ ಇನ್ನೂ ಸಹ ಅತಿ ಕಮ್ಮಿ ರೇಟಲ್ಲಿ ನಮಗೆ ಮರಳು ಜನರಿಗೆ ಸಿಗ್ತದೆ. ಇದೆಲ್ಲ ಹೊರೆ ಬೀಳೋದು ನಮ್ಮ ಸಾಮಾನ್ಯ ಜನರ ಮೇಲೆ. ಅಲ್ಲಿ ಹೊಯ್ಗೆ ಜಾಸ್ತಿ ಆದರೆ ಒಬ್ಬ ಬಡವ ಅಲ್ಲಿ ಮನೆ ಕಟ್ಟಲಿಕ್ಕೆ ಹೋಗಬೇಕಾದ್ರೆ ಒಂದು ಲೋಡಿಗೆ 10-15 ಸಾವಿರ ಕೊಡೋದಾದರೆ ಅವರ ಇಡೀ ಮನೆಗೆ ಎಷ್ಟು ಲೋಡ್ ಬೇಕಾಗ್ಬೋದು ತಾವೇನ್ಸ್ಗೆ? ಇದೆಲ್ಲ ಸರಿಯಾದರೆ, ಇದೆಲ್ಲ ಲೀಗಲ್ ಆಗಿ ಸಿಕ್ಕಿದರೆ ನಮಗೆ ಒಂದು 5-6 ಸಾವಿರಕ್ಕೆ ಒಂದೊಂದು ಲೋಡ್ ಸಿಗ್ತದೆ.
ಆದ ಕಾರಣ ನಾನು ನೇರವಾಗಿ ಜಿಲ್ಲಾಡಳಿತ DC ಅವರಿಗೆ ನಾನು ವಿನಂತಿ ಮಾಡ್ತಿದ್ದೇನೆ ಹಾಗೂ ಆಗ್ರಹವನ್ನು ಮಾಡ್ತಿದ್ದೇನೆ. ತತ್ಕ್ಷಣ ಇಲ್ಲಿ ಎಲ್ಲೆಲ್ಲ ಇಲ್ಲಿ ಇಲ್ಲಿಗಲ್ ನಡೀತಾ ಇದೆ ಅದನ್ನು ತಕ್ಷಣ ನಿಲ್ಲಿಸಿ ಆದಷ್ಟು ಬೇಗ ಈ ಲೀಗಲ್ ಏನು ವ್ಯವಸ್ಥೆಯಲ್ಲಿ ಕೊಡಲಿಕ್ಕಿದೆ ಅದನ್ನು ತಾವು ಕೊಡಬೇಕು. ಹಾಗೂ ನಾವು ನಿಮ್ಮ ಈಗಾಗಲೇ ನಾವು ಅವರ ಅಪಾಯಿಂಟ್ಮೆಂಟನ್ನು ಕೇಳಿದ್ದೇವೆ. ನಮ್ಮ ಹತ್ರ ಯಾವುದು ಸಾಕ್ಷ್ಯಾಧಾರಗಳಿದೆಲ್ಲ ಇದ್ದಾವೆ ಹಾಗೂ ಏನೆಲ್ಲ ಅದಕ್ಕೆ ಬೇಕು ಅದನ್ನೆಲ್ಲ ನಾವು ಅವರಿಗೂ ಕೂಡ ನಾವು ಕೊಡಲಿಕ್ಕಿದ್ದೇವೆ. ಅದೇ ರೀತಿ ನಾವು ಈಗ CRZ ಲಿಮಿಟಲ್ಲಿ ಇರುವಂಥದ್ದು ಏನೆಲ್ಲ ಇವರು ಮಾಡ್ತಿದ್ದಾರೆ CRZ ಲಿಮಿಟಲ್ಲಿ, ಈಗ ನಮ್ಮ ಕೇಂದ್ರ ಸಚಿವರು ಕೂಡ ಬರಲಿಕ್ಕಿದ್ದಾರೆ ನಮ್ಮ ಜಿಲ್ಲೆಗೆ. ಅವರ ಗಮನಕ್ಕೆ ಸಹ ತಂದು ಅವರ ಮುಖಾಂತರ ಏನೆಲ್ಲ CRZ ಲಿಮಿಟಲ್ಲಿ ಏನೆಲ್ಲ ಹೋಗಲಿಕ್ಕಿದೆ ಅದನ್ನೆಲ್ಲ ನಾವು ಅವರೆಲ್ಲ ಹತ್ರ ಕೂಡ ಗಮನಕ್ಕೆ ತಂದು ಅವರ ಹತ್ರ ಕೂಡ ನಾವು ಒಂದು ಇದನ್ನು ಆದಷ್ಟು ಬೇಗ ಆಗುವ ಹಾಗೆ ನಾವು ವಿನಂತಿಸುತ್ತೇವೆ. ಅದೇ ರೀತಿ ಇಲ್ಲಿಯ ಬಗ್ಗೆ ಕೂಡ ಅವರಿಗೆ ನಾವು ಒಂದು ಮನದಟ್ಟು ಮಾಡ್ತೇವೆ. ಅದೇ ರೀತಿ ಈ DC ಅವರಿಗೆ ಸಹ ಕೊಡ್ತಿದ್ದೇವೆ. DC ಅವರು ಕೂಡ ಇದರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ನಾವು ಚೀಫ್ ಸೆಕ್ರೆಟರಿ ಅವರಿಗೂ ಕೂಡ ಒಂದು ನಮ್ಮ ನಿಯೋಗ ಹೋಗಿ ಅವರಿಗೆ ಭೇಟಿಯಾಗಿ ಇದನ್ನೆಲ್ಲ ಒಂದು ವಿಷಯ ತಿಳಿಸಬೇಕಂತ ನಾವಿದ್ದೇವೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಅಕ್ರಮವಾದ ಮರಳುಗಾರಿಕೆ ನಿಲ್ಲಬೇಕು, ಸಾಮಾನ್ಯ ಜನರಿಗೆ ಅತಿ ಕಮ್ಮಿ ಬೆಲೆಯಲ್ಲಿ ಒಯ್ಗೆ ಸಿಗಬೇಕಂತ ನಮ್ಮೆಲ್ಲರ ಆಶಯ. ಅದೇ ರೀತಿ ತುಂಬ ಇಲ್ಲಿ ಹಗರಣ ಅಂತ ಏನಂತ ಹೇಳಿದರೆ ಕೆಲವೊಂದು ಮೈನರ್ ಇರಿಗೇಷನಲ್ಲಿ ಕೂಡ ದೊಡ್ಡ ಪ್ರಮಾಣದ ಇದು ಹಗರಣ ಆಗಿದೆ. ಅದನ್ನು ನಾನು ನನ್ನ ಹತ್ರ ಇದೆಲ್ಲ ಇದೆ, ನಾನು ಕೂಡ ಅದನ್ನು ಕೂಡ ನಾನು ಸಮಯ ಸಂದರ್ಭದಲ್ಲಿ ನೋಡಿಕೊಂಡು ಇನ್ನೂ ಸಹ ಸ್ವಲ್ಪ ಇದು ವಿಷಯವನ್ನು ಕಲೆ ಹಾಕಿಕೊಂಡು ಅದನ್ನು ಕೂಡ ನಾನು DC ಅವರಿಗೆ ಕೊಡಲಿಕ್ಕಿದ್ದೇನೆ. ಇಲ್ಲ ಮೈನರ್ ಇರಿಗೇಷನಲ್ಲಿ ನಾನು ನೋಡಿದ ಪ್ರಕಾರ ಅಲ್ಲಿ ಕೆಲಸವೇ ಇಲ್ಲ ಈಗ. ಬಟ್ ಯಾರಿಗ ಒಂದು ಗುತ್ತಿಗೆ ಕೊಟ್ಟೆಲ್ಲ ಏನೆಲ್ಲ ಆಗಿದೆ ಅಲ್ಲಿ ಕೂಡ ಅದನ್ನು ಕೂಡ ನಾವು ಈ ಸದ್ಯದಲ್ಲಿ ಅದು ಕೂಡ ನಾವು DCಗೆ ಗಮನ ತರಲಿಕ್ಕಿದ್ದೇವೆ ಹಾಗೂ ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೂ ಕೂಡ ತರಲಿಕ್ಕಿದ್ದೇವೆ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಇದೊಂದು ದೊಡ್ಡ ಹಗರಣ ಅಂತ ಹೇಳಿಕ್ಕೆ ಬಯಸ್ಬೋದು. ರಾಜ್ಯದಲ್ಲಿ ಮೂಡ ಹಗರಣ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೀಗೆ ಮರಳು ಹಗರಣ ಅಂತೇಳಿ ಹೇಳಿಕೆ ನಾನು ಇಚ್ಛಿಸ್ತೇನೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರ ಹತ್ರ ಹೇಳಿ ಏನು ಸುಖ ಇಲ್ಲ. ಯಾಕಂದರೆ ಗಣಿ ಇಲಾಖೆ ನನಗೆ ಇಲ್ಲಿ ಇದೇ ಇಲ್ವೋ ಅಂತ ಗೊತ್ತಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ. ಅದೇ ರೀತಿ CRZನವರು ಕೂಡ ಅವರ ಇಲಾಖೆಯು ಕೂಡ ನನಗೆ ಗೊತ್ತಿಲ್ಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಳುಗಾರಿಕೆ ಆಗುವಾಗ ಇವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆದ ಕಾರಣ ಇದನ್ನು DC ಅವರು ಸಂಪೂರ್ಣವಾಗಿ ಒಂದು ಅತಿ ಶೀಘ್ರದಲ್ಲಿ ಇದಕ್ಕೆ ಕಠಿಣ ಕ್ರಮವನ್ನು ಕೈಗೊಂಡು ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ, ಯಾಕೆಂದರೆ ಅವರಿಗೆ ಗೊತ್ತಿಲ್ಲದ ಇದು ಯಾವುದು ಆಗು ಹೋಗುವುದಲ್ಲಿ ಯಾವುದಿಲ್ಲ. ನಾನು ಅದಕ್ಕೆ ಎಲ್ಲ ದಾಖಲೆಗಳು ಕೂಡ ಇದ್ದಾವೆ. ಆದರೆ ನಾನು ಈಗ ಸದ್ಯಕ್ಕೆ ನಾನು ಅದನ್ನು ಹೇಳಿಕೆ ಇಚ್ಛಿಸುವುದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ. ಆದ ಕಾರಣ ಅವರು ದಯವಿಟ್ಟು ನಮಗೆಲ್ಲ ಮಾಹಿತಿ ಇದೆ, ಆದರೆ ದಯವಿಟ್ಟು ಅದನ್ನು ಈಗ ಶೀಘ್ರದಲ್ಲಿ ಅವರನ್ನು ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನಿಲ್ಲಿಸಬೇಕಂತ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ಇನ್ನೊಂದು ನಾನು ಮೊನ್ನೆ ಹೇಳಿದಲ್ಲ, ಅದು ಕೂಳೂರಲ್ಲಿ ಹೋಗುವಾಗ ಕೂಲಿರೋದು ಘಟನೆ ನಾನು ಹೇಳ್ತೀನಿ. ಆ ಗಾಡಿಯನ್ನು ನಾನು ನನ್ನಷ್ಟಕ್ಕೆ ಬರ್ತಿದ್ದೇನೆ, ಅದರ ಎದುರು ಒಂದು ಎಸ್ಕಾಟು ಒಬ್ಬ 2 ವೀಲರ್ನಲ್ಲಿ ಹೋಗುವ ಒಬ್ಬ ಹುಡುಗ, ಹಿಂದೆ ಒಬ್ಬ ಹುಡುಗ, ನಮಗೆ ಒಂದು ಸಂಶಯ ಏನಂದರೆ ಅದು ರೌಡಿಗಳಂತ ನನಗೆ ಹೆದರಿಕೆ ಆಗ್ತದೆ. ಅವರೊಂದು ಮಾಡುವ ಅವರ ಒಂದು ವರ್ತನೆ ನೋಡಿದರೆ ಒಂದು ಅಟ್ಯಾಕ್ ಮಾಡುವ ಹಾಗೆ ಅವರು ಅವರ ಗಾಡಿಯನ್ನು ನಾವು ತಗೊಂಡು ಹೋಗ್ತೇವೆ ಆ ಥರ ಅವರ ವರ್ತನೆಯನ್ನು ಕಂಡು ಬರ್ತದೆ. ಇದು ನಾನು ಹೇಳೋದು, ಈಗ ನಮ್ಮಂಥವರಿಗೆ ಇಂಥ ಪರಿಸ್ಥಿತಿ ಬಂದರೆ ಜನಸಾಮಾನ್ಯರು ರಾತ್ರಿ ಹೊತ್ತು ಓಡಾಡಲಿಕ್ಕೆ ಇಲ್ವಾ? ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಎಲ್ಲಿಗೆ ಈ ದುಡ್ಡು ಹೋಗ್ತಾ ಉಂಟು, ಯಾವ ಉದ್ದೇಶಕ್ಕೆ ಬಳಕೆ ಆಗ್ತಾ ಉಂಟು ಈ ಇಲ್ಲಿಗಲ್ ಆ್ಯಕ್ಟಿವಿಟಿ, ಇದು ತುಂಬ ಗಂಭೀರವಾದ ವಿಷಯ. ಇದನ್ನು ನಾವು ಈ ಥರ ಆದರೆ ತುಂಬ ಇಲ್ಲಿ ಬೇರೆ ಬೇರೆ ಚಟುವಟಿಕೆ ಇದಕ್ಕೆ ಒಂದು ಕಾರಣ ಆಗ್ಬೋದು. ಆದ ಕಾರಣ DC ಅವರು ಇದನ್ನು ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕು ಈ ವ್ಯಕ್ತಿಕವಾಗಿ. ಈಗಾಗಲೇ ಆಲ್ಮೋಸ್ಟ್ ಫಿಕ್ಸ್ ಆಗಿ, ಬಟ್ ಇನ್ನೂ ಸಹ ಕನ್ಫರ್ಮ್ ಆಗಲಿಲ್ಲ, ಬಟ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಇದೇ ಬರುವ 27 ಇದೇ ತಿಂಗಳು ಬರುವ 27 ತಾರೀಕು. ಅದೇ ಅದು ಸ್ವಲ್ಪ ಈಗ ನಿನ್ನೆ ಆದ ಕಾರಣ ಇದು ಪ್ರೋಗ್ರಾಮ್ ಅದರ ಮುಂಚೆನೇ ಫಿಕ್ಸ್ ಆದ ಕಾರಣ ಅದು ಸ್ವಲ್ಪ ಕನ್ಫ್ಯೂಷನ್ ಇಲ್ಲ. ಅದಕ್ಕೆ ನಾನು ಇದು ಕನ್ಫರ್ಮ್ ಅಂತ TP ಅಂತ ಬಂದ ತಕ್ಷಣ ತಮ್ಮೆಲ್ಲರಿಗೆ ನಾವು ತಿಳಿಸ್ತೇವೆ. ಬಟ್ ಈಗ ಬಂದ ಮಾಹಿತಿ ಪ್ರಕಾರ 27ಕ್ಕೆ ಬರ್ತಿದ್ದಾರೆ. ಅವರ ಗಮನಕ್ಕೆ ಕೂಡ ನಾವು ತರ್ತೇವೆ. ಯಾಕೆಂದರೆ CRZ ಅವರ ಕೇಂದ್ರದ ಇದಕ್ಕೆ ಬರುವ ಕಾರಣ ಇದನ್ನು ಕೂಡ ಯಾಕೆಂದರೆ ಇನ್ನು ಅದೇ ಹೇಳಿದ ಪ್ರಕಾರ ಇದು ತುಂಬ ಅತಿಯಾಗಿ ಆಗ್ತಾ ಉಂಟು. ಇದು ನಾವು ಹೇಳೋದಂದರೆ ಅದೇ ಲೀಗಲ್ ಆಗಿ ಕೊಡಲಿ, ನಮ್ಮ ಸರ್ಕಾರಕ್ಕೆ ಇದರಿಂದ ಲಾಭ ಬರ್ತದೆ ಹೊರತು ನಷ್ಟೇನಿಲ್ಲ. ಬಟ್ ಇದರಿಂದ ಯಾರಿಗೆ ಲಾಭ ಇಲ್ಲ, ಜನರಿಗೆ ಕೂಡ ಲಾಭ ಇಲ್ಲ, ಯಾರಿಗೆ ಕೂಡ ಇದರಿಂದ ಏನು ಇದಿಲ್ಲ. ಖಾಲಿ ಕೆಲವರ ಒಂದು ಇದಕ್ಕೆ ಮಾಡಿದಂತಾಗಿದೆ. ಇದನ್ನು ಹೇಳ್ಬೇಕಾ, ಎಲ್ಲೆಲ್ಲಿ ಆಗ್ತಾ ಉಂಟು ನಮಗೆ ಮಾಹಿತಿ ಇದೆ, ಹೇಳ್ಬೇಕಾ?
ಮೇಯ್ನ್ ಕೂಲೂರು, ಮರವೂರು, ಅಶೋಕ್ ನಗರ, ಕಲ್ಲಾಪು ಮತ್ತು ಪರಂಗಿಪೇಟೆ, ಒಳಚಿಲ್, ಇದೆಲ್ಲ CRZ ಲಿಮಿಟಲ್ಲಿ ಇರುವಂಥದ್ದು. ಇದರಲ್ಲಿ ನಿಮಗೆ ಬೇಕಿದ್ರೆ ನೀವು ಕೂಡ ರಾತ್ರಿ ಹೊತ್ತು ನನ್ನ ಪ್ರಕಾರ ಒಂದೂವರೆಯಿಂದ ನೀವು ಸ್ವಲ್ಪ ರಸ್ತೆಯಲ್ಲಿ ಹೋದರೆ ನಿಮಗೆ ಕಾಣ್ಬೋದು ಎಷ್ಟೋ ದೊಡ್ಡ ಟಿಪ್ಪರ್ಗಳು ಬರುವುದೆಲ್ಲ. ಇದನ್ನು ಕಂಡುಹಿಡಿಯಲಿಕ್ಕೆ ಏನು ದೊಡ್ಡ ವಿಷಯ ಏನಿಲ್ಲ. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಸ್ಟೇಷನ್ ಅವ್ರಿಗೆಲ್ಲ ಗೊತ್ತಿದೆ ಯಾರು ಏನು ಮತ್ತೆ ಮಾಡ್ತಾರೆ ಅಂತ. ಅವರನ್ನು DC ಅವರು ಸ್ವಲ್ಪ ಕರೆದೊಂದು ಸ್ವಲ್ಪ ಮೀಟಿಂಗ್ ಒಂದು ರೌಂಡ್ ಮಾಡಿದರೆ ಏನು ಬೇರೆಯವರು ಏನು ಕಂಪ್ಲೇಂಟ್ ಕೊಡಬೇಕಂತ ಇದು ರೀತಿ ಇಲ್ಲ, ಯಾವುದಿಲ್ಲ. ಎಲ್ಲ ಅವರ ಹತ್ರ ಎಲ್ಲ ಮಾಹಿತಿಗಳಿದ್ದಾವೆ. ಬಟ್ ಆದರೆ ನಾವೊಂದು ಪ್ರತಿನಿಧಿಯಾಗಿ ಒಂದು ಇದರಲ್ಲಿ ಇರುವ ಕಾರಣ ನಾವು ಇದನ್ನು, ಯಾಕೆಂದರೆ ನಾವು ಜನರು ನಮ್ಮ ಹತ್ರ ಬಂದು ಕೇಳ್ತಾರೆ ಏನು ನಮಗೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ, ಈ ರೇಟಿನಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಬಂದು ನಮ್ಮ ಹತ್ರ ಅವರ ಬೇಡಿಕೆಯನ್ನು ಇಡುವಾಗ ನಾವು ಇದನ್ನು ಮಾಡಲೇಬೇಕಾದ ಉದ್ದೇಶ. ನಾವು ಸಹ ಅದನ್ನು ತುಂಬ ಗಮನಿಸಿದ್ವಿ. ಇವತ್ತು ಸರಿ ಹೋಗ್ತದೆ, ನಾಳೆ ಸರಿ ಹೋಗ್ತದೆ. ಬಟ್ ಇದು ನೋಡಿ CRZ 4 ವರ್ಷದಲ್ಲಿ ಇಲ್ಲಿಗಲ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಅದನ್ನೇ ಲೀಗಲ್ ಮಾಡಿ ಕೊಡ್ಬೋದಲ್ಲ ಇವರಿಗೆ. ಕಾನೂನು ಯಾರು ಮಾಡಿದ್ದು? ಜನರೇ ಮಾಡಿದ್ದು. ಈಗ ನಾನು ಹೇಳುವಂಥದ್ದು ಅಲ್ಲಿ ಈಗ ನೋಡಿ, CRZ ಏನಾದರೂ ಪ್ರಾಬ್ಲಮ್ ಇದ್ದರೆ ಲೀಗಲಿಗೆ ಯಾಕೆ ಅವಕಾಶ ಮಾಡಿ ಕೊಡೋದಿಲ್ಲ? ಅದೇನೇನಾದರೂ ಕ್ಲಾಸಸ್ ಏನಿದ್ರೆ ಅದನ್ನು ಚೇಂಜ್ ಮಾಡಿ ಕೊಡ್ಬೋದಲ್ಲ. ಈಗ ಇಲ್ಲಿಗಲ್ ತೆಗಿಲಿಕ್ಕೆ ಆಗ್ತದಾ? ಇಲ್ಲಿಗಲ್ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ವಾ?